ಇನ್ನು ಭಾವಿ ಸಿಎಂ ಗುಂಗಿನಲ್ಲಿರುವಂತಹ ಡಿಕೆಶಿ ಕ್ಯಾಂಪಿನಲ್ಲೂ ಕೂಡ ರೋಚಕ ಬೆಳವಣಿಗೆ ಆಗ್ತಾ ಇದೆ. ಡಿಕೆಶಿ ಕ್ಯಾಂಪ್ ಮೂಲಗಳಿಂದಲೇ ಅಶ್ವವೇಗಕ್ಕೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಕಾಂಗ್ರೆಸ್ ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತಿದೆ ಡಿಕೆಶಿ ಕ್ಯಾಂಪ್. ಸೊ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದ್ದು ನಿಜ ಅಂತ ಡಿಕೆಶಿ ಕ್ಯಾಂಪ್ ವರಸೆ. ಇನ್ನು ಸಿದ್ದು ಸಿಎಂ ಸೀಟ್ ಬಿಟ್ಕೊಡ್ಲಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಡಿಕೆ ಕ್ಯಾಂಪ್ ನಡೆಸ್ತಾ ಇರುವಂಥದ್ದು. ಇನ್ನು ಡಿಕೆ ಸಿಎಂ ಆದ ಮೇಲೆ ಜಿಲ್ಲಾ ಪಂಚಾಯತ್ ಆಗಿರಬಹುದು, ತಾಲೂಕ್ ಪಂಚಾಯತ್ ಆಗಿರಬಹುದು, ಬೆಂಗಳೂರು ಚುನಾವಣೆ ಅಂತ ಪ್ಲಾನ್ ಮಾಡಲಾಗ್ತಾ ಇದೆ. ಸೊ ಅಧಿಕಾರ ಹಸ್ತಾಂತರ ಸಲೀಸಾಗಿ ಆಗ್ಲಿ ಅಂತ ತಾಳ್ಮೆಯಿಂದ ಇದ್ದಾರಂತೆ ಡಿಕೆ. ಪಂಚರಾಜ್ಯ ಚುನಾವಣೆ ಬೆನ್ನಲ್ಲೇ ವರಿಷ್ಠರಿಂದ ಇದೀಗ ಗುಡ್ ನ್ಯೂಸ್ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಭರವಸೆ ಮೇಲೆ ಡಿಕೆಶಿಗೆ ಹುಮ್ಮಸ್ಸು ಇರುವಂಥದ್ದು. ಸೊ ಡಿಕೆ ಶಿವಕುಮಾರ್ ಗೇಮ್ ಚೇಂಜರ್ ಅನ್ನೋ ಗುಂಗಲ್ಲಿ ಡಿಕೆ ಗ್ಯಾಂಗ್ ತಂತ್ರವನ್ನ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಿದೆ. ಸೊ ಫುಲ್ ಕೂಲ್ ಆಗಿ ಆನ್ಸರ್ ಮಾಡ್ತಾ ಇರುವಂತಹ ಡಿಕೆಶಿ ಅಂಡ್ ಡಿಕೆ ಸು. ನೀವೆಷ್ಟೇ ಕೂಕೊಳ್ಳಿ, ನಮ್ ದಾರಿ, ನಮ್ ತಂತ್ರ, ನಮ್ಮ ಗುರಿ ಒಂದೇ ಆಗಿರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸುಮ್ಮನಾಗಿರುವಂತಹ ಡಿಕೆ ಬ್ರದರ್ಸ್. ಸಿದ್ದು ಬಣಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇರುವಂತಹ ಡಿಕೆ ಟೀಮ್. ಡಿಕೆ ಟೀಮ್ ಕೂಲ್ ನಡೆ. ಸಿಎಂ ಬಣದ ಪರಮೇಶ್ವರ್ ಗರಂ ಅಂದ್ರೆ ಗರಂ ಆಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ನೋಡಿ. ಒಂದ್ ಕಡೆ ಭಾವಿ ಸಿಎಂ ಗುಂಗ್ನಲ್ಲಿ ಡಿಕೆಶಿ ಕ್ಯಾಂಪ್ನಲ್ಲೂ ಕೂಡ ರೋಚಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸಮಸ್ಯೆ ನೀವ್ಯಾಕೆ ಸಮಸ್ಯೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ರು ಸಿಎಂ ಕೊಡ್ಬೇಕು, ಇಲ್ಲ ನಾನು ಕೊಡ್ಬೇಕು. ನಮ್ಮಿಬ್ಬರು ಮಾತು ಬಿಟ್ರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. ಸಮಸ್ಯೆ ನೀವ್ಯಾಕೆ ಸಮಸ್ಯೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಅವ್ರನ್ನೇ ಕೇಳ್ಬೇಕಂಗಂತ. ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ಅದ ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿನ್ಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದೀನಿ ಅಷ್ಟೇ. ಎಲ್ಲ ಟೈಮ್ ಇದೆ, ಮಾತಾಡೋಣ ಬಿಡ. ಅದು ಚುನಾವಣೆ ಆದ್ಮೇಲೆ ಮಾತಾಡೋಣ. ಅವ್ರನ್ನೇ ಕೇಳ್ಬೇಕು. ಅದಕ್ಕೆ ಇದಕ್ಕೆ ಯಾವ ಸಂಬಂಧ ಇರೋದಿಲ್ಲ. ನನ್ಗೆ ಅನ್ಸೋದು ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದ್ರೆ ನನ್ಗನ್ಸೋದು ಆ ರೀತಿ ಯಾವುದು ಕಾಣಿಸೋದು ಮಾನದಂಡ ಅಲ್ಲ. ಇದು ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ ಎಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ನಾನು ಹೇಳದ್ನಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಇಲ್ಲ, ಅದ್ರ ಯಾರಾದ್ರೂ ಹೇಳಿದಾರ ಬದಲಾವಣೆ? ಬಿಜೆಪಿ ಅವ್ರು ಬಿಡಿ ಅಂದ್ರೆ, ಬಿಜೆಪಿ ಅವ್ರನ್ನ ನಾವೇನು ಅವ್ರ ಅಸೆಸ್ಮೆಂಟ್ ನಮಗ್ ಬೇಕಾಗಿಲ್ಲ. ಬಿಜೆಪಿ ಅವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡ್ಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದ್ರೆ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳಬಹುದು. ಅಲ್ಲದೆ ನಾನು ಹೇಳಕ್ ತಯಾರಿಲ್ಲ, ಬೇರೆಯವರೆಲ್ಲ ಹೇಳ್ಬೋದು ಒಂದೇ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗದ್ದುಗೆ ಗುದ್ದಾಟ ಅನ್ನುವಂಥದ್ದು ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ಸಾಕಷ್ಟು ವಿಚಾರಗಳ ಕಿವಿಗೆ ಬೀಳ್ತಾ ಇದೆ. ಸೊ ಒಂದು ಕಡೆ ಡಿಕೆ ಕ್ಯಾಂಪ್ ಮುಂದಿನ ಸಿಎಂ ಅವರೇ ಅನ್ನುವಂತಹ ಗುಂಗಿನಲ್ಲಿದ್ದಾರೆ. ಸೊ ಒಂದಷ್ಟು ಪ್ಲಾನಿಂಗ್ಸು, ಸ್ಟ್ರಾಟರ್ಜೀಸು, ಆಗ್ತಾ ಇರುವಂತಹ ಬೆಳವಣಿಗೆಗಳು, ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ?
ರೋಜಾ, ಮಿನಿ ಸಮರ ಇವತ್ತಿಗೆ ಅಧಿಕೃತವಾಗಿ ಬಹಿರಂಗ ಪ್ರಚಾರ ಮುಗಿದಿದೆ. ಬಹಿರಂಗ ಪ್ರಚಾರ ಮುಗಿದ ದಿನವೇ ಇದೀಗ ಗದ್ದುಗೆಯ ಗುದ್ದಾಟ ಜೋರಾಗ್ತಾ ಇರುವಂತಹದ್ದು. ರಾಜ್ಯದಲ್ಲಿ ನಾನಾ ನಾಯಕರುಗಳು ಅವರದ್ದೇ ಆದಂತಹ ಒಂದಿಷ್ಟು ವ್ಯಾಖ್ಯಾನಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾರು ಯಾರ ಪರ ಇದ್ದಾರೆ ಅಂದರೆ DKC ಟೀಮ್ ಮತ್ತು ಸಿದ್ದರಾಮಯ್ಯ ಟೀಮ್ ಇಬ್ಬರೂ ಕೂಡ ಒಂದಿಷ್ಟು ಮಾತುಗಾರಿಕೆಯನ್ನು ತಮ್ಮ ಹೇಳಿಕೆಗಳನ್ನು ಮುಂದುವರಿಸಿದ್ದಾರೆ. ಒಂದು ಹಂತಕ್ಕೆ ಏನು CM ಸಿದ್ದರಾಮಯ್ಯ ಅವರ ಬಣ ಅಥವಾ CM ಸಿದ್ದರಾಮಯ್ಯ ಅವರೇ ಹೇಳುವಂತೆ 5 ವರ್ಷವೂ ಕೂಡ ತಾವೇ CM ಆಗಿ ಮುಂದುವರಿಯುತ್ತೇವೆ ಅನ್ನುವಂತಹ ವಿಚಾರ ಖುದ್ದು ಬಾಗಲಕೋಟೆಯಲ್ಲಿ ಇತ್ತೀಚೆಗೂ ಕೂಡ ಆ ಒಂದು ಹೇಳಿಕೆಯನ್ನು CM ಸಿದ್ದರಾಮಯ್ಯ ಕೂಡ ಹೇಳಿದರು. ಆದರೆ ಅದರ ಮುಂದುವರೆದ ಭಾಗವಾಗಿ ನೆನ್ನೆ ಮೊನ್ನೆ ಎಲ್ಲ ಜಮೀರ್ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಆ ಭಾಗದ ಒಂದಿಷ್ಟು ಬೇರೆ ಬೇರೆ ನಾಯಕರುಗಳು ಕೂಡ ಅವರೇ 5 ವರ್ಷವೂ ಕೂಡ CM ಆಗಿರ್ತಾರೆ, ಹೈಕಮಾಂಡ್ ನಾಯಕರು ಮುಂದೆಯೂ ಕೂಡ ಅವರದ್ದೇ ನೇತೃತ್ವದಲ್ಲಿ ಸರ್ಕಾರವನ್ನು ತರ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಿದ್ದಂಥದ್ದು. ಎರಡನೇದಾಗಿ DK ಶಿವಕುಮಾರ್ ಟೀಮ್ ಕೂಡ ಒಂದಿಷ್ಟು ಆಕ್ಟಿವ್ ಆಗ್ತಾ ಇದೆ ಸದ್ದಿಲ್ಲದಂತೆ. ಏನು ಉಪಚುನಾವಣೆ ಮುಗಿಲಿ ಅನ್ನುವಂತಹ ನಿಟ್ಟಿನಲ್ಲಿ ಕಾಯ್ತಾ ಇದ್ರು ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಅಂದರೆ ಉಪಚುನಾವಣೆ ಪ್ರಾರಂಭ ಆದ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳನ್ನು ನೀಡೋದ್ರಲ್ಲಿ ಒಂದಿಷ್ಟು ಹಿಂದೇಟನ್ನು ಹಾಕಿದ್ರು. ಆದರೆ ಯಾವಾಗ ಜಮೀರ್ ಮಾತನಾಡಿದ್ರು, ಯಾವಾಗ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಮಾತನಾಡಿದ್ರು, ಆ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಮಾತನಾಡುವಂತಹ ವೇಳೆಯಲ್ಲೂ ಕೂಡ ಅವರೇ ಮುಂಬರುವಂತಹ ಚುನಾವಣೆಗೂ ಕೂಡ ಇರ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಒಂದು ಹಂತಕ್ಕೆ DK ಸುರೇಶ್ ಟ್ರಿಗರ್ ಆದಂತೆ ಕಾಣಿಸ್ತಿದೆ. ಯಾಕಂದರೆ ಸಹಜವಾಗಿ ಈ ಬಾರಿ ಅಂದರೆ ಈ ಅವಧಿಯಲ್ಲಿಯೇ ತಮ್ಮ ಅಣ್ಣನನ್ನು CM ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪರಮೇಶ್ವರ್ ಅವರ ಹೇಳಿಕೆಗೆ ದೊಡ್ಡ ಮಟ್ಟದಾಗಿ ಅವರು ಆಕ್ರೋಶವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿರೋದು. ಅಂದರೆ ಪರಮೇಶ್ವರ್ ನಮ್ಮ ನಾಯಕರು, ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರು ಹೇಳಿದಂತೂ ಕೂಡ ಕೇಳಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನೇನು ಹೇಳ್ತಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಮತ್ತೊಂದು ಹಂತಕ್ಕೆ ಅಂದರೆ ಆ ನಾಯಕರುಗಳ ನಡುವೆಯೇ ಮತ್ತೊಂದು ಕಿಚ್ಚು ಮಿನಿ ಸಮರದ ಬಳಿಕ ಎದ್ದೇಳ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಜೊತೆಗೆ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡ್ತಾ ಹೇಳಿದ್ದಾರೆ. ಯಾರೇನೇ ಹೇಳಿದ್ರು ಕೂಡ ಎಲ್ಲವೂ ಕೂಡ ಗೌಣ. ಯಾಕಂದರೆ ಯಾರು ಏನೇ ಮಾತನಾಡಿದ್ರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವಂತಹ ಮಾತುಗಳೇನಿದ್ದಾವೆ. ಅಂದರೆ ತಮಗೆ ಈ ಅವಧಿಯಲ್ಲಿಯೇ CM ಸ್ಥಾನ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳಾಗ್ತಿದೆ, ಸಿಗುತ್ತೆ ಅನ್ನುವಂತಹ ಭಾವನೆ ಕೂಡ DK ಶಿವಕುಮಾರ್ದಾಗಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರೇ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಬಿದ್ದಿರೋದಂತೂ ನಿಜ. ಒಂದು ಕಡೆ ಇಲ್ಲಿ 2 ಉಪಚುನಾವಣೆಗಳು ಜೊತೆಗೆ ಪಂಚರಾಜ್ಯ ಚುನಾವಣೆ, ಈ ಸಮಯದಲ್ಲಿ ಏನಾದರೂ ಈ ನಾಯಕರುಗಳಂದರೆ CM DCM ಅನ್ನು ದೆಹಲಿಗೆ ಕರೆಸಿ ಮಾತನಾಡುವಂತಹದ್ದು, ಈ ಬದಲಾವಣೆ ಅನ್ನುವಂತಹದ್ದು ಮಾಡ್ತಾ ಹೋದರೆ ಅದು ಪಂಚರಾಜ್ಯದ ಒಂದಿಷ್ಟು ಅಹಿಂದ ವರ್ಗ ಅಥವಾ ಅಹಿಂದ ಮತಗಳನ್ನು ನಮ್ಮಿಂದ ಬೇರ್ಪಡೋದಕ್ಕೆ ನಾವೇ ದಾರಿ ಮಾಡಿ ಕೊಟ್ಟಂಗೆ ಆಗುತ್ತೆ ಅನ್ನುವಂತಹದ್ದು ಅವರ ಒಂದಿಷ್ಟು ಚಿಂತನೆಯಲ್ಲಿರುವಂತಹ ವಿಚಾರ. ಯಾಕಂದರೆ ಸಹಜವಾಗಿ ಸಿದ್ದರಾಮಯ್ಯ ಅವರನ್ನು ಅಹಿಂದ ನಾಯಕ ಅನ್ನುವಂತಹದನ್ನು ಒಪ್ಪಿಕೊಂಡಾಗಿದೆ. ಅಂದರೆ ಅವರ ಒಂದಿಷ್ಟು ಹಿಂದಿನ ಯೋಜನೆಗಳು, ಅವರು ನಡೆದುಕೊಳ್ಳುವಂತಹ ರೀತಿ ಎಲ್ಲವೂ ಕೂಡ ಆ ರೀತಿಯಾಗಿದೆ. ಹಾಗಾಗಿ ಅದನ್ನು ಮಾಡಿದರೆ ತಮಗೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಬರುವಂತಹ ಕ್ಷೇತ್ರಗಳ ಮೇಲೂ ಕೂಡ ಅದು ಎಫೆಕ್ಟ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸುಮ್ಮನೆ ಇದ್ದಂಗಿದೆ. ಆದರೆ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕ ಒಂದು ನಿರ್ಧಾರಕ್ಕಂತೂ ಬರ್ತಾರೆ. ಆ ನಿರ್ಧಾರಕ್ಕೂ ಬರುವ ಮುನ್ನವೇ ಮತ್ತೊಂದು ತಂತ್ರವನ್ನು CM ಸಿದ್ದರಾಮಯ್ಯ ಮಾಡಿದ್ದಾರೆ ಅನ್ನುವಂತಹದ್ದು ಆಪ್ತ ವಲಯಗಳಿಂದ ಕೇಳಿ ಬರ್ತಾ ಇರುವಂಥ ಮಾತು. ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂದರೆ ಒಂದು ಬಾರಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ತಂತ್ರಗಳನ್ನು ಮಾಡಿದಂಗಿದೆ. ಹಾಗಾಗಿ ಈ ಒಂದು ನಾಯಕತ್ವದ ವಿಚಾರ ಮುಂದುವರಿಯೋದ್ರ ಜೊತೆಗೆ ಈ ಒಂದು ಗದ್ದುಗೆ ಗುದ್ದಾಟ ಒಳಗೆ ಜೋರಾಗ್ತಾ ಇದೆ. ಈ ಕಿಚ್ಚು ಸ್ಪೆಷಲಿ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕ ಇನ್ನೂ ಜೋರಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.